ಚೂರು ಫೋನ್ ಕೆಳಗಡೆ ಸರ್ ಈಗ ಇಷ್ಟೊಂದು ಬಿಸಿ ಸ್ಕೆಡ್ಯೂಲ್ ಸರ್ APC ಹಿಂದೆ ತಗೋ ಶಶಿ ರೋಣ ಈ ಕಡೆ ಬರಯ್ಯ ಕಾರ್ಯಕರ್ತರು ನೀನೇ ಪಕ್ಕ ನಿಂತ್ಬಿಟ್ಟಿದೆ. ನಾವು ರಾಮಕೃಷ್ಣ ಹೆಗಡೆ ಚೀಫ್ ಮಿನಿಸ್ಟರ್. ರಾಮಕೃಷ್ಣ ಹೆಗಡೆ ಚೀಫ್ ಮಿನಿಸ್ಟರ್ ಇದ್ದಾಗ ಇಲ್ಲಿ TAPSMS ಎಲೆಕ್ಷನ್ ನಡೀತು. ಇದೇ ಎಲೆಕ್ಷನ್, ಇದೇ ಸೀಟು, ಜನರಲ್ ಸೀಟ್ಗೆ ನಾನು ಕಂಠಿ ಅಂತ ಶ್ರೀಕಂಠೆ ಅಂತ ಈಗ ಥಿಯೇಟ್ರು ನಡೆಸ್ತಾರಲ್ಲ ಆ ಫ್ಯಾಮಿಲಿ ನಮ್ಮ ಪಾರ್ಟಿ ಲೀಡ್ರು. ನಾವಿಬ್ಬರು ಜನರಲ್ ಸೀಟ್ಗೆ ನಿಂತಿದ್ದು, ಮಿಕ್ಕಿದವರೆಲ್ಲ ಸೊಸೈಟಿಯಿಂದ ದಳದವ್ರು ಬಂದಿದ್ದರು. ನಾವಿಬ್ಬರು ಆವತ್ತಿನ ಕಾಲದಲ್ಲಿ ರಾಮಕೃಷ್ಣ ಹೆಗಡೆಯವರ ಚೀಫ್ ಮಿನಿಸ್ಟರ್ ಇದ್ದಾಗ ಕೂಡ ನಾನು ಕಂಟೆಸ್ಟ್ ಮಾಡಿ ನನ್ನ ಕನಕಪುರದ ಮೊದಲನೆಯ ರಾಜಕೀಯದ ಎಲೆಕ್ಷನ್ನು ಈ TAPSMS. ನಾನು ಇಲ್ಲಿ ಡೈರೆಕ್ಟರ್ ಆಗಿ ಆವತ್ತಿನ ಕಾಲದಲ್ಲಿ ನಾನು ಚಿಕ್ಕ ಹುಡುಗ ಕಾಲೇಜಲ್ಲಿ ಓದ್ತಾ ಇದ್ದೆ. ನನ್ನ ಈ ತಾಲೂಕಿನ ಜನ ಕರ್ಕೊಬಂದು ಅವತ್ತು ನಿಲ್ಲಿಸಿದ್ರು, ಜನ ಸೀಟ್ಗೆ ಗೆದ್ದೆ. ಇದೇ ಬಿಲ್ಡಿಂಗಲ್ಲಿ ಎಲೆಕ್ಷನ್ ಟೈಮು ಇಲ್ಲಿ ಈ TV ಇರಲಿಲ್ಲ, ಇಲ್ಲಿ ಯಾವುದೋ ಹೋಟ್ಲ್ ಇರಲಿಲ್ಲ, ಲಾಡ್ಜ್ ಇರಲಿಲ್ಲ. ಆಸ್ಕರ್ ಫಾಂಡೀಸ್ ಅವರು ಒಂದು ತಿಂಗಳು ಈ ರೂಮಲ್ಲಿ ಇಲ್ಲಿತ್ತು, ಒಂದು ರೂಮ್, ಸಣ್ಣ ರೂಮ್ ಇತ್ತು, ಇಲ್ಲಿ ಬಂದು ವಾಸ ಇತ್ತು. ಸೊ ಹಂಗೆ ಇವತ್ತು ಕಾರ್ಯಕರ್ತರ ಎಲೆಕ್ಷನ್ ಇತ್ತು. ಅದಾದ ಮೇಲೆ ನಾನು ಇಲ್ಲಿ ಡೈರೆಕ್ಟರ್ ಇದ್ದೆ. ಶ್ರೀನಿವಾಸ ಸ್ವಾಮಿ ಅಧ್ಯಕ್ಷರಾಗಿದ್ದು, ಜನತಾದಳದಿಂದ ಅಧ್ಯಕ್ಷರಾಗಿದ್ದು. ಈಗೆಲ್ಲ ಪಾಪ ಅದನ್ನು ಸಹಾಯ ಮಾಡ್ತಾ ಇದ್ದಾರೆ, ಅದು ಬೇರೆ ವಿಚಾರ. ಸೊ ಅವರು ನಾರಾಯಣಗೌಡರು ಎಲ್ಲ ಇದ್ದರು. ಈಗ ನಾನು ಬಂದು ಕಾರ್ಯಕರ್ತರಿಗೆ ಅವ್ರು ನನಗೆ ಎಲೆಕ್ಷನ್ ಮಾಡುವಾಗ ನಾನು ಅವ್ರಿಗೆ ಬಂದು ವೋಟ್ ಹಾಕಲಿಲ್ಲ ಅಂದರೆ ನಂದು ಡ್ಯೂಟಿ ಅಲ್ಲ. ನನ್ನ ಡ್ಯೂಟಿ ನಮ್ಮ ಕಾರ್ಯಕರ್ತರು ಸ್ಟ್ರಾಂಗ್ ಇದ್ದರೆ ನಾನು ಸ್ಟ್ರಾಂಗು. ರಾಜಿ ಮಾಡ್ಕೋಬೋದಾಯಿತು, ಎಲ್ಲರೂ ಕೇಳಿದ್ರು ರಾಜಿ ಮಾಡ್ಕೊಡಿ ಅಂತ. ನಾವೇ ಎಲೆಕ್ಷನ್ ಮಾಡಲಿ, ಸ್ವಲ್ಪ ಕಾರ್ಯಕರ್ತರಿಗೆ ಗೊತ್ತಾಗಲಿ. ಯಾಕೆಂದರೆ ನಾವು ಸ್ವಲ್ಪ ಯಾಮಾರ್ಬಿಟ್ಟು ಪಾರ್ಲಿಮೆಂಟ್ ಎಲೆಕ್ಷನಲ್ಲಿ ಎಷ್ಟೋ ಬೂತ್ ಏಜೆಂಟ್ಗಳಿರಲಿಲ್ಲ. ಒಳೇಟ್ ಯಾವ ರೀತಿ ಆಯಿತು, ಹೆಚ್ಚು ಕಮ್ಮಿ ಆಯಿತಾ ಏನಂತ ಗೊತ್ತು. ಅದಕ್ಕೆ ನಮ್ದು ಏನಾದ್ರು ತಪ್ಪುಗಳಿದ್ರೆ ನಾವು ತಿದ್ಕೊಳ್ಳೋಕ್ಕೆ ನಾವು ರೆಡಿ ಇದ್ದೀವಿ. ಎಲ್ಲನೂ ರಾಜಿ ಮಾಡ್ಕೊಳಕ್ಕೂ ರೆಡಿ ಇದ್ದೀವಿ, ಏನು ತೊಂದರೆ ಇಲ್ಲ. ಹಾರ್ಡ್ ಆ್ಯಂಡ್ ಫಾಸ್ಟ್ ರೂಲ್ಸ್ ಏನಿಲ್ಲ ಇದರಲ್ಲಿ. ರಾಜಕಾರಣದಲ್ಲಿ ಈಸ್ ಫುಲ್ ಆಫ್ ಕಾಂಪ್ರಮೈಸ್. ಎಲ್ಲರದ್ದು ಕೂಡ ನಮ್ಮ ಕಾರ್ಯಕರ್ತಂತ ನಾವು ಏನಾದ್ರು ತಪ್ಪಿತ್ತು ಅಂದರೆ ಯಾರು ನಮಗೆ ಗೊತ್ತಾಗಬೇಕಲ್ಲ, ನಮ್ಮ ವೈರಿಗಳು ಯಾರು ಅಂತ ಗೊತ್ತಾಗಬೇಕಲ್ಲ. ಸೊ ಈ ಎಲೆಕ್ಷನಲ್ಲಿ ಗೊತ್ತಾಗ್ತದೆ ನಮ್ಮ ವಿರುದ್ಧ ಯಾರು ನಿಂತ್ಕೊಂಡು, ಯಾರು ಅವ್ರ ಪರ ನಿಂತ್ಕೊಂಡು ಓಡಾಡ್ತಾ ಇದ್ದಾರೆ, ಅವೆಲ್ಲ ನಮ್ಗೆ ಗೊತ್ತಾಗ್ತದೆ. ಆ ದೃಷ್ಟಿಯಿಂದ ಎಲೆಕ್ಷನ್ ಆಗಲಿ ಅಂತ ನಾವು ತೀರ್ಮಾನ ಮಾಡಿದ್ವಿ. ಪಕ್ಷ ಸಂಘಟನೆಗೆ ಸ್ಥಳೀಯ ಚುನಾವಣೆಗಳು ಮುಖ್ಯ. ಈ ಪಾರ್ಟಿ ಬೇಸಿಕ್ ಸ್ಟ್ರಕ್ಚರ್ ಇಲ್ಲ ಅಂತಂದರೆ ಯಾವ ಪಾರ್ಟಿನೂ ಬರೋದಿಲ್ಲ, ಅದೇ ಪಾರ್ಟಿ ಆಗ್ತದೆ. ಅದಕ್ಕೆ ನಾನು ಇಲ್ಲಿ ನಮ್ಮ ರೂಟ್ ಇದು. ಸೊ ಸೊಸೈಟಿ ಇರ್ಬೋದು, ಆಲನ್ ಸೊಸೈಟಿ ಇರ್ಬೋದು, PLD ಬ್ಯಾಂಕ್ ಇರ್ಬೋದು, ಮುನ್ಸಿಪಾಲ್ಟಿ ಇರ್ಬೋದು, ಪಂಚಾಯತಿ ಇರ್ಬೋದು, ಇವೆಲ್ಲ ನಮ್ಮ ಆಸ್ತಿಗಳಿದ್ದಾವೆ. ಪಾಪ ನಮ್ಮ ನೋಡಿ ಇಷ್ಟು ಜನ ಈಗ ನಿಂತು ಇರೋದು 100, 300, 400 ವೋಟ್ ಇದೆ. 300 ಜನ ಲೀಡರ್ಗಳು ಬಂದು ನಿಂತವ್ರೆ. ಕಾರ್ಯಕರ್ತ ಗೆಲ್ಲಿಸ್ಬೇಕು ಅಂತ ಬಂದೆಲ್ಲ ನಿಂತ್ಕೊಂಡು. ಅವತ್ತು ಸಾವಿರಾರು ವೋಟ್ ಇತ್ತು. ನಾನು ಎಲೆಕ್ಷನ್ ನಿಂತ್ಕೊಂಡಾಗ ಅವತ್ತು 3-4 ಸಾವಿರ ವೋಟ್ ಇತ್ತು. ದೊಡ್ಡ ಲಾರಿಲೇ ತುಂಬಿಕೊಂಡು ವೋಟ್ ಹಾಕ್ಸಿದ್ದು. ಈಗ ಅದೇನೋ ಒಂದು ಕ್ರೈಟೀರಿಯಾ ಬೇರೆ ಮಾಡಿಬಿಟ್ಟಿದ್ದಾರೆ. ರಿಸರ್ವೇಷನ್ ಬಂದಿದೆ, ಮೊದಲು ರಿಸರ್ವೇಷನ್ ಇರಲಿಲ್ಲ, ಈಗ ರಿಸರ್ವೇಷನ್ ಇಲ್ಲೇ ನೋಡಿ ಐಡೆಂಟಿಫಿಕೇಷನ್ ಕಾರ್ಡು ನನಗೆ ಕೊಟ್ಟಿದ್ದಾರೆ. ಐಡೆಂಟಿಫಿಕೇಷನ್ ಕಾರ್ಡ್ ಕೊಡಿ. MLA ನನಗೆ ಗೊತ್ತಿದ್ರು ಅವ್ರಿಗೆ ನಾನು ಐಡೆಂಟಿಫಿಕೇಷನ್ ಕಾರ್ಡು ಕೊಟ್ಟಿದ್ದಾರೆ ನನಗೆ. ಸೊ ನನ್ನ ವೋಟ್ ಇದೆ, ನಮ್ಮೂರ ಅಡ್ರೆಸ್ಸು ಮತ್ತೊಂದೆಲ್ಲ ಇದೆ. ಸೊ ಅದಕ್ಕೋಸ್ಕರ ಎಷ್ಟೇ ನನಗೆ ಬ್ಯುಸಿ ಇದ್ದರೂ ಕೂಡ ಇದು ನಾನು ಕಾರ್ಯಕರ್ತರು ಫೋನ್ ಮಾಡಿ ಹೇಳಿದ್ರು ಹಿಂಗೆ ಎಲೆಕ್ಷನ್ ನಿಂತ್ಕೊಂಡಿದ್ದೀವಿ ಅಂತ, ವೋಟ್ ಇದೆ ಅಂತ. ಇನ್ನು ಅವ್ರಿಗೆ ವೋಟ್ ಹಾಕಲಿಲ್ಲ ಅಂತ ಇನ್ನೇನು ನಡಿಯೋ ನಮ್ಮ ಲೀಡ್ರ ಬಂದು ವೋಟ್ ಹಾಕ್ಲಿಲ್ಲ, ನಿನಗೆ ಹಾಕ್ಲಿಲ್ಲ ಅಂತ ಅನ್ಕೊಂಡೆ ಗಳ್ಳಿಲ್ಲ. ಅವ್ರು ಮನೆ ತೆಗೆದಾಕ್ಬಿಡ್ತಾರೆ. ಸರ್ ಈ ಒಂದು DK ಶಿವಕುಮಾರ್ ಅವರು ಅದು ನನಗೆ ಗೊತ್ತಿಲ್ಲ. ಅವರೆಲ್ಲ ಮಂತ್ರಿ ಯಾಕೆ ಓಡಾಡ್ತಾ ಇದ್ದಾರೆ. ಅಲ್ಲ, ಅದ್ರ ಜೊತೆಗೆ ತಾವು ಕೂಡ CM ಆಗ್ಬೇಕು ಅಂತ ನೋಡ್ತಿದ್ದಾರೆ ಸರ್. ನನಗೆ ಗೊತ್ತಿಲ್ಲ. ಹೈಕಮಾಂಡ್ನ ಭೇಟಿ ಮಾಡುವಂತ ನಾನು ಅವ್ರಿಗೆ ಯಾರಿಗೂ ಫೋನು ಮಾಡಿಲ್ಲ, ನಾನು ಯಾರಿಗೂ ಕರೆದಿಲ್ಲ, ನಾನು ಮಾತಾಡಿಲ್ಲ. ನಾನು ಯಾಕೆ ಹೋದ್ರಿ ಅಂತಲೂ ನಾನು ಕೇಳಕ್ಕೆ ಹೋಗ್ತಾ ಇಲ್ಲ, ನನಗೆ ಅವಶ್ಯಕತೆ. ಸರ್, ಆತ್ಮವಿಶ್ವಾಸಕ್ಕೆ ಎಲ್ಲರೂ ನಡ್ಕೋತಾರೆ ಎನ್ನುವಂತ ವಿಶ್ವಾಸ ಇದೆಯಾ ಸರ್? ಏನೇಳಿ ನಾನು ಯಾಕೆ ಅದನ್ನು ಮಾತಾಡಕ್ಕೆ ಹೋಗಲಿ? ನೀವೇ ಎಲ್ಲ ಏನೇನೋ ಬರ್ದಿದ್ದೀರಿ. ಸರ್, ಬಸವರಾಜ ರಾಜರೆಡ್ಡಿ ಹೇಳಿ, ಲಿಂಗಾಯತ ಸಮುದಾಯ ಸಂಪೂರ್ಣ ಬೆಂಬಲ ಸಿದ್ದರಾಮಯ್ಯ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ YouTube ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.